ಶಂಕರಣ್ಣವರು ಬಂದಿದ್ದಾರೆ. ಅದೇ ರೀತಿ ನಮಸ್ಕಾರ. ಈ ದಿನ ತಾಯ್ಲೂರು ಉರುಸ್ ಕಮಿಟಿ ಎಲ್ಲ ಸದಸ್ಯರು, ಎಲ್ಲ ಮುಖಂಡರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಲು ನಾನು ಬಯಸ್ತೇನೆ. ಈ ದಿನ ಈ ಉರುಸ್ ಕಾರ್ಯಕ್ರಮದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಸದಸ್ಯರು ನೋಡಿ, ಎಲ್ಲ ನೋಡ್ತಾ ಇದ್ರೆ ಎಷ್ಟು ಸುಂದರವಾಗಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಇದ್ದಾರೆ. ದರ್ಗಾ ಅಂದ್ರೆ ಒಂದು ಪವಿತ್ರವಾದ ದೇವಸ್ಥಾನಕ್ಕೆ ಸಮನಾದ ಒಂದು ಪವಿತ್ರವಾದ ಸ್ಥಳ ಅಂತ ನಾವು ಭಾವಿಸ್ತೀವಿ. ಅದರಿಂದ ಹಿಂದೂಗಳು ಕೂಡ ಹರಕೆಗಳಿದ್ರೆ ದರ್ಗಾದಲ್ಲಿ ಮಾಡ್ಕೊಂತಾರೆ. ಈ ಕಾರ್ಯಕ್ರಮಗಳು ಯಾವುದು ಜಾತಿ ಭೇದವಿಲ್ಲದೆ ಎಲ್ಲ ಧರ್ಮದವರು ಕೂಡ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಕ್ಕೆ ಇಲ್ಲಿ ಪಾಲ್ಗೊಂಡು ಎಲ್ಲ ಸಹಕಾರ ಮಾಡಿದ್ದಕ್ಕೆ ನಾನು ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಮತ್ತು ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸಲು ಬಯಸ್ತೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಇದೇ ರೀತಿ ಆಯೋಜನೆ ಮಾಡಿಕೊಂಡು ಯಾವುದು ಜಾತಿ ಭೇದವಿಲ್ಲದೆ ಮುಂದುವರಿಸಿಕೊಂಡು ಹೋಗ್ಬೇಕಂತ ನಮ್ಮ ಅನಿಸಿಕೆ ಕೂಡ. ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಕೈಲಾದಷ್ಟು ಸಹಕಾರ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಕ್ಕೆ ನಾವು ಕೂಡ ಪ್ರತಿ ವರ್ಷ ಕೂಡ ಸಪೋರ್ಟ್ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀನಿ. ಸಂಕ್ರಾಂತಿ ಹಬ್ಬ ಆದ ತಕ್ಷಣ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹಕಾರದೊಂದಿಗೆ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ನಮ್ಮ ಕೋಲಾರ ಶಾಸಕರು ಕೊತ್ತೂರು ಜಿ ಮಂಜಣ್ಣವರ ಸಹಕಾರದೊಂದಿಗೆ ನಾವು 10 ದಿನಗಳ ಒಳಗಡೆ ಜೀವ ಸಂಜೀವನಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ದಿನಾಂಕವನ್ನು ನಿಗದಿಪಡಿಸ್ತೀವಿ. ಜೀವ ಸಂಜೀವನಿ ಕಾರ್ಯಕ್ರಮ ಅಂದ್ರೆ ಹೆಲ್ಮೆಟ್, ಟೂ ವೀಲರ್ ಅವರೆಲ್ಲ ಓಡಿಸುವಾಗ ಹೆಲ್ಮೆಟ್ ಧರಿಸುವ ಕಾರ್ಯಕ್ರಮ. ಅಂದ್ರೆ ಟೂ ವೀಲರ್ ಅಲ್ಲಿ ಹೋಗ್ತಾ ಇರ್ತಾರೆ, ಆಕಸ್ಮಿಕವಾಗಿ ಅಪಘಾತಗಳಾಗ್ತವೆ. ಆ ಅಪಘಾತಗಳು ಆದಾಗ ಅವ್ರಿಗೆ ಗಾಯ ಆಗುವುದು ಇಂಪಾರ್ಟೆಂಟ್ ಅಲ್ಲ, ಕೈಕಾಲು ಮುರಿಯೋದು ಇಂಪಾರ್ಟೆಂಟ್ ಅಲ್ಲ. ಒಂದು ಫ್ಯಾಮಿಲಿ ಮತ್ತು ಅವರ ಸುತ್ತಮುತ್ತಲಿನ ಜನ ಅವರನ್ನ ಆಸರೆಯಾಗಿ ಇರ್ತಾರೆ. ಅಂದ್ರೆ ಯಾರಾದ್ರೂ ಒಬ್ಬರು ಹೆಚ್ಚು ಕಮ್ಮಿ ಆದ್ರೆ ಆ ಫ್ಯಾಮಿಲಿ ಎಲ್ಲ ಸಫರ್ ಆಗುತ್ತೆ. ನಾವು ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾರಿಗೂ ಮುಂದೆ ತೊಂದರೆ ಆಗಬಾರದೆಂಬ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಸುಮಾರು 20,000ಕ್ಕಿಂತ ಮೇಲ್ಪಟ್ಟು ಹೆಣ್ಣು ಮಕ್ಕಳಿಗೂ ಮತ್ತು ಗಂಡಸರಿಗೂ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಟೂ ವೀಲರ್ ಅವರು ಇರುವ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಹೆಲ್ಮೆಟ್ ಅನ್ನು ಪಡೆದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ನಾನು ಈ ದಿನ ಈ ವೇದಿಕೆ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರೊಂದಿಗೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ಇಷ್ಟೆಲ್ಲ ಮಾತಾಡಕ್ಕೆ ಅವಕಾಶ ಮಾಡಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಜನಪ್ರಿಯ ನಾಯಕರು, ಸಮಾಜ ಸೇವಕರು, ಅವನಿ ಬ್ಲಾಕ್ ನ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ 2023 ಅಭ್ಯರ್ಥಿಯಾದಂತ ವಿ ಆದಿನಾರಾಯಣ ಬಂದಿದ್ದಾರೆ. ಅವ್ರಿಗೆ ಉರ್ಸ್ ಕಮಿಟಿ ಪರವಾಗಿ, ನಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ. भैया इधर इधर आओ रत्या तोहिद भाई. ಅವನಿ ಬ್ಲಾಕಿನ ಮಾಜಿ ಅಧ್ಯಕ್ಷರು, ಹಾಲಿ ಕೆಪಿಸಿಸಿ ಸದಸ್ಯರಾದಂತಹ ರಾಮಲಿಂಗ ಅವರು ಬಂದಿದ್ದಾರೆ. ಅವನಿ ಬ್ಲಾಕಿನ ಮಾಜಿ ಅಧ್ಯಕ್ಷರು ನಮ್ಮ ನೀಲಕಂಠನ್ ಅವರ ಸಹೋದರರು, ಮುಖ್ಯಮಂತ್ರಿಗಳ ಆತ್ಮೀಯರಾದಂತಹ ಚೆನ್ನಾಪುರ ವೆಂಕಟೇಶನ್ ಅವರು ಬಂದಿದ್ದಾರೆ. ರೂಲ್ಸ್ ಕಮಿಟಿಯ ಅಧ್ಯಕ್ಷರಾದಂತಹ ARS ಹೊಸೀಮಣ್ಣ ಅವರು ಬಂದಿದ್ದಾರೆ. ಅದೇ ರೀತಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರಾದಂತಹ ಉಮಾಶಂಕರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗುಜನಹಳ್ಳಿ ಮಂಜಣ್ಣ ಅವರು ದಯವಿಟ್ಟು ಮುಂದೆ ಬರಬೇಕು. ಗುಜನಹಳ್ಳಿ ಮಂಜಣ್ಣ ಅವರು